ಸೊ ಈಗ ಹೊರನಾಡು ಬಿಟ್ಟು ಇಷ್ಟೊತ್ತು ಬಿಸಿಲು ಇಲ್ಲ ಅದೆಲ್ಲ ಇತ್ತು. ಈಗ ನೋಡ್ರಿ ಹೊರನಾಡು ಬಿಟ್ರಪ್ಲೆ ಮಳಿ ಚಲೋ ಇತ್ತು. ಆ್ಯಕ್ಚುಲಿ ಮಳಿ ಬರೋ ಟೈಮ್ದಾಗ ನಾವು ಗಾಡಿ ಮ್ಯಾಗ ಕೊಡುತ್ತೇವೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯುಗ ಪುರುಷ ಪಿಕ್ಚರ್ ನೋಡ್ರಿ ರವಿಚಂದ್ರಂದು. ಸೊ ಆ ಶೂಟಿಂಗ್ ಇಲ್ಲಿ ಆಗ್ಯದ. ಸೊ ಆ ಚರ್ಚ್ ಏನಾದ್ರೂ ಅದ ನೋಡ್ರಿ ಹೆಂಗೆ ಕಾಣ್ತದೆ. ಇಷ್ಟೇ ಸಂಧ್ಯಾಗ ಫುಲ್ ಫಾಗ್ ಇಲ್ಲಂತೂ ಏನೂ ಕಾಣಿಸಲ್ಲ ಅವ್ರಾಗ ಫುಲ್ ಫಾಗ್. ಸೊ ಅದ್ರಾಗ ಬೇರೆ ನಾವು ಈಗ ಹೋಮ್ ಸ್ಟೇ ಮಾತ್ರ ಹಾಯ್ ಎಲ್ರಿಗೂ ನಮಸ್ಕಾರ. ನೇತ್ರಾವತಿ ಟ್ರೆಕ್ಕಿಂಗ್ ಹೋಗಿದ್ವಿ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬರ್ಲಿಕ್ಕೆ 3 ಆಯಿತು. ಈಗ ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಬಿಡಬೇಕು 4 ಗಂಟೆ ಆಗ್ಯದ. ಸೊ ಭದ್ರಾ ನಿವಾಸದಾಗ ಒಂದೇ ರೂಮ ಎಲ್ಲ ಲಗೇಜ್ ಇಟ್ಟು ಉಳ್ಕಿಡ್ ರೂಮ್ ಚೆಕ್ಔಟ್ ಮಾಡಿ ಮುಂಜಾನೆ ಕೊಟ್ಟೋಗಿದ್ವಿ ಅವ್ರಿಗೆ. ಸೊ ಈಗ ಮಾಡಿರ್ತದೆ ಇಲ್ಲಿಂದ ಕೊಟಗೇರಲ್ಲಿಂದ ಚಿಕ್ಕಮಂಗ್ಳೂರು. ಸೊ ನೋಡ್ರಿ ಈಗ ಹೋಗಮ್ಮ ನೋಡ್ರಿ. ಸೊ ಈಗ ಹೊರನಾಡು ಬಿಟ್ಟು ಇಷ್ಟೊತ್ತು ಬಿಸಿಲು ಇಲ್ಲ ಅದೆಲ್ಲ ಇತ್ತು. ಈಗ ನೋಡ್ರಿ ಹೊರನಾಡು ಬಿಟ್ರಪ್ಲೆ ಮಳಿ ಚಲೋ ಇತ್ತು. ನಾವು ಗಾಡಿ ಮ್ಯಾಗ ಕೂತಿದ್ ಬಳಿಕೆ ಆ್ಯಕ್ಚುಲಿ ಮಳಿ ಬರೋ ಟೈಮ್ದಾಗ ನಾವು ಗಾಡಿ ಮ್ಯಾಗ ಕೊಡುತ್ತೇವೆ. ಖುಲ್ಲ ಇದ್ದಾಗ ನಾವು ಹೋಗಲಾಗಿಲ್ಲ. ಈಗ ಕೊಟ್ಟಗೇರ ಸನಿ ಸುಂಕಸಾಲೆ ಅಂತ ಊರು ಬರ್ತಾವ. ಒಂದು ಈ ಊರದಾಗ ಒಂದು ಪಂಚಾಯತಿ ಅದ. ಆ ಗ್ರಾಮ ಪಂಚಾಯತಿ ನೋಡ್ರೆ 5 ಸ್ಟಾರ್ ಹೋಟೆಲ್ಗಿಂತ ಭಾರಿ ಕಟ್ಟಿರೋದು. ಆ್ಯಕ್ಚುಲಿ ಇಲ್ಲಿ ಕೆಳಗೆ ಬರ್ತಾರೆ ರೈಟ್ ಸೈಡ್ ಸುಂಕಸಾಲೆ ಪಂಚಾಯತಿ. ಬಟ್ ಅಲ್ಟಿಮೇಟ್ ಕಟ್ಟಿರೋ ಸುಂಕಸಾಲೆ ಪಂಚಾಯತಿ ಮಾತ್ರ. ಕೊಟ್ಟಗೇರ ಫೇಮಸ್ ಅಂದ್ರೆ ನೀರು ದೋಸೆ. ಸೊ ಈಗ ನೀರು ದೋಸೆ ತಿನ್ಬೇಕಂತ ಹೊಂಟಿದ್ದೆವು. ಸೊ ಇದೇನದಲ್ಲ ಕೆಳಗೂರು ಟೀ ಎಸ್ಟೇಟ್ ಅಂತೇಳಿ. ಟೀ ಎಸ್ಟೇಟೇ ಜಾಸ್ತಿ ಇದೆ ಇಲ್ಲಿ ಕೆಳಗೂರದಾಗ. ಫ್ಯಾಕ್ಟ್ರಿನೂ ಅದ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಯುಗ ಪುರುಷ ಪಿಕ್ಚರ್ ನೋಡಿರಿ ರವಿಚಂದ್ರಂದು. ಸೊ ಆ ಪಿಕ್ಚರ್ದಾಗ ಒಂದು ಸೀನ್ ಬರ್ತದೆ. ಸೊ ಹೀರೋಗ ಜೀಪ್ ಐಸಿ ಕೊಲ್ಲೋದು. ಸೊ ಆ ಶೂಟಿಂಗ್ ಇಲ್ಲಿ ಆಗ್ಯದ. ಸೊ ಆ ಚರ್ಚ್ ಏನಾದ್ರೂ ಅದ. ಆ್ಯಕ್ಚುಲಿ ಹೋಗ್ಬೇಕನ್ನೋದಿತ್ತು, ಮಳಿ ಹೊಂಟದ, ಲೇಟ್ ಬೇರೆ ಆಗ್ಯದ, ಹಿಂಗಾಗಿ ಹೋಗಲ್ಲ. ಅರೆ ಸಾಕಾಸ್ ಬಾರ ನನ್ನ ಕಂದ. ವ್ಯೂ ನೋಡ್ರಿ ಹಂಗದ ಅಲ್ಲಿ ಫುಲ್. ಈಗೇನು ಕೊಟ್ಟಗೇರ ಅದಲ್ಲ, ರೈಟಿಗೆ ತೊಗೊಂಡ್ರ ಧರ್ಮಸ್ಥಳ, ಚಾರ್ಮುಡಿ ಘಾಟ, ಕುಕ್ಕೆ ಈ ಥರ ಹೋಗ್ಬೋದು. ಲೆಫ್ಟಿಗೆ ತೊಗೊಂಡ್ರ ಚಿಕ್ಕಮಂಗ್ಳೂರು ಹೋಗ್ತದ. ಸೊ ಈಗ ಕೊಟ್ಟಗೇರ ಬಂದು ನೋಡ್ರಿ. ಟೈಮ್ ನೋಡ್ರ 6:38. ಕೊಟ್ಟಿಗೆ ಹಾರ. ಸೊ ಈ ಕೊಟ್ಟಗೇರ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಒಂಥರ. ಸೊ ಯಾಕಪ್ಪ ಅಂದ್ರೆ ಇದು ಚಿಕ್ಕಮಂಗ್ಳೂರು ಹೋಗ್ಲಿಕ್ಕೆ, ಧರ್ಮಸ್ಥಳ ಹೋಗ್ಲಿಕ್ಕೆ, ಕುಕ್ಕೆಗೆ ಹೋಗ್ಲಿಕ್ಕೆ ಎಲ್ಲ ಮೇನ್ ಸರ್ಕಲ್ ಆಗಿರ್ತದ. ಈ ಕೊಟ್ಟಗೇರದಾಗ ಫೇಮಸ್ ಅಪ್ಪ ಅಂದ್ರೆ ನೀರು ದೋಸೆ ಭಾಳ ಫೇಮಸ್ ಇಲ್ಲಿ. ಇಲ್ಲಿ ನೀರು ದೋಸೆ ತಿನ್ಬೋಬೇಕಂತೇಳಿ ಇಲ್ಲಿ ಬರ್ರೆ ಎಣ್ಣೆ ಪೂರ್ಣಿ ದೋಸೆ ಇದೆಯಾ, ನೀರು ದೋಸೆ 1 ಪ್ಲೇಟ್. ಸೊ ಈಗ ಕೊಟ್ಟಗೇರ ಬಂದು ನೀರು ದೋಸೆ, ಬಜ್ಜಿ, ಮೈಸೂರು ಬಜ್ಜಿ ಎಲ್ಲ ತಿಂದೇವು ಇಲ್ಲಿ ಕೃಷ್ಣ ಪ್ರಸಾದ್ ಹೋಟೆಲ್ ಅಂತೇಳಿ. ಇವತ್ತು ಟ್ರೆಕ್ಕಿಂಗ್ ಮಾಡಿ ಬಂದಿವಲ್ಲ, ಕಾಲೆಲ್ಲ ಫುಲ್ ಹಿಡ್ದ ನೋಡ್ಪುರ. ಹಾಂ ನೋಡ್ರಿ ಬರ್ರಿ, ಟ್ರೆಕ್ಕಿಂಗ್ ಮಾಡಿ ಬಂದೆವು, ಕಾಲೇ ಯಾವಾಗ್ಯಾವ. ಬರ್ರಿ ಹೋಗ. ಎಲ್ಲಿ ಅಂದ್ರೆ ಈಗ ಚಿಕ್ಕಮಂಗ್ಳೂರು ಸೀದಾ ನಡಿ. ಸೊ ನೋಡ್ರಿ ಈ ಕೊಟ್ಟಗೇರ ಒಂಥರ ಭಾರಿ ಪ್ಲೇಸ್ ಇದು. ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕಿದೆ ಕರೆ ಹೇಳ್ಬೇಕಂದ್ರೆ. ಸೊ ನಾವು 3 ಸಲ ಏನಾದರೂ ಕೊಟ್ಟಗೇರ ಐತೆ ತಿಳ್ಕೊರಿ. ದಿನಾಲೂ ಬರ್ತಿದ್ದೆ ಕೊಟ್ಟಗೇರಕ್ಕೆ. ಯಾಕಂದ್ರೆ ಸಂಜೆ ಕಡೆಗೆ ಮಸ್ತ್ ಇಲ್ಲಿ ಬಂದು ಕೂತಿ ಚಾಗಿ ಕುಡ್ದು ಕಾಫಿ ಕುಡ್ದು ಹೋಗ್ಲಕ್ಕಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡೋಕೆ ಹೇಳಿ ಮಾಡಿಸಿದಂಥ ಜಾಗ ಇದು ಕೊಟ್ಟಗೇರ ಕರೆ ಹೇಳ್ಬೇಕಂದ್ರೆ. ಅಷ್ಟು ಭಾರಿ ಇದೆ ಇಲ್ಲಿ. ಆ್ಯಕ್ಚುಲಿ ಈ ವರ್ಷನ ಫಾಗ್ ಕಮ್ಮಿ ಇಲ್ಲಿ. ಆ್ಯಕ್ಚುಲಿ ಒಂದು ಟೈಮ್ ಹಿಂಗಿರ್ತದೆ ಫಾಗ್ ಹೇಳ್ಬಾರ್ದು, ಫುಲ್ ಎದುರಿ ಮನುಷ್ಯ ಕಾಣಿಸಲ್ಲ, ಅಷ್ಟು ಭಾರಿ ಇರ್ತದೆ. ಸೊ ಏನು ಮಾಡ್ತೀಯ, ನಮ್ಮೂರು ಅಲ್ಲಿದೆ, ಇಲ್ಲಿಗೆ ಬರಪ್ಲೆ ಇಲ್ಲ ದಿನ ಅಲ್ಲಿ ಕಾಫಿ ಕುಡ್ಲಿಕ್ಕೆ. ನಾವು ಈಗ ಯಾವ ಹೋಮ್ ಸ್ಟೇ ಹೊಂಟಿದವಪ್ಪ ಅಂದ್ರೆ ಗಿರಿಮಳೆ ಹೋಮ್ ಸ್ಟೇ ಅಂತೇಳಿ. ಸೊ ಚಿಕ್ಕಮಂಗ್ಳೂರು ಬಂದು ಮುಟ್ಟಿದೇವಲ್ಲ. ಈಗ ನಾವು ಹೋಗ್ಬೇಕಾಗಿರೋದು ಹೋಮ್ ಸ್ಟೇ ಗಿರಿಯಾದ್ರಿ ಹೋಮ್ ಸ್ಟೇ ಅಂತೇಳಿ. ಮಸ್ತ್ ಇದು ಬಸ್ ಸ್ಟ್ಯಾಂಡ್ ನೋಡ್ರಿ ಲೆಫ್ಟಿಗೆ ಇರೋದು. ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ಇದು ಭಾರಿ ಇದೆ. ಇದೇ ರೋಡಿಗೆ ಶಾಪಿಂಗ್ ಮಾಲ್, ಲಾಡ್ಜ್ ಎಲ್ಲ ಈ ರೋಡಿಗೆ ಬರ್ತಾವ. ಈ ರೋಡ್ ಮುಗಿತ ಚಿಕ್ಕಮಂಗ್ಳೂರು ಮುಗಿದಂಗೆ ಮುಂದೆ. ಚಿಕ್ಕಮಂಗ್ಳೂರು ಸಿಟಿನೂ ಭಾರಿ ಕಾಣೋದಲ್ಲ, ಶಾಂತ, ಒಟ್ಟು ಟ್ರಾಫಿಕ್ ಇಲ್ಲ, ಏನಿಲ್ಲ, ಪೀಸ್ಫುಲ್ ಮಸ್ತ್ ಅದ ಅದೆಲ್ಲ ಚಿಕ್ಕಮಂಗ್ಳೂರು. ಇನ್ನೊಂದು ಟೂರಿಸ್ಟ್ ಪ್ಲೇಸ್ ಅಲ್ಲ. ಸೊ ಯಾರೇ ಎಲ್ಲೇ ಹೋಗಿ ಬಂದ್ರು ಇಲ್ಲಿ ಒಂದು ಸ್ಟೇ ಮಾಡ್ಬೋದು. ಯಾಕಂದ್ರೆ ಸುತ್ತಮುತ್ತನೇ ಇಲ್ಲಿ ನೋಡೋಂಥ ಪ್ಲೇಸ್ಗಳು ಭಾಳ ಅವ. ಮುಳ್ಳಯ್ಯನಗಿರಿ ಬೆಟ್ಟ ಆಗಿರ್ಬೋದು, ಮತ್ತು ದತ್ತಪೀಠ,
ಮತ್ತು ಇಲ್ಲಿಂದ ಕೊಡಚಾದ್ರಿ, ದೇವ್ರ ಮನೆ ಬೆಟ್ಟ, ಕೊಟಗೇರ, ಧರ್ಮಸ್ಥಳ, ಚಾರ್ಮುಡಿ ಘಾಟ, ಇನ್ನೂ ಪ್ಲೇಸ್ ಭಾಳಷ್ಟು ಪ್ಲೇಸ್ ಅವ ಇಲ್ಲಿ. ಸೊ ಅಷ್ಟು ನೋಡ್ಬೋದಲ್ಲ. ಅದು ಸೆಂಟ್ರ್ ಪಾಯಿಂಟ್ ಇದು ಚಿಕ್ಕಮಂಗ್ಳೂರು. ಅದಕ್ಕೆ ಇಲ್ಲಿ ಎಲ್ಲ ಕಡೆ ಲಾರ್ಜ, ಹೋಮ್ ಸ್ಟೇ, ರೆಸಾರ್ಟ್. ಇನ್ನೊಂದು ಏನು ಮಾಡ್ತಾರಂದ್ರೆ ಈ IT ಕಂಪ್ನಿ ಬೆಂಗಳೂರಲ್ಲ ಇರ್ತಾರಲ್ಲ, ಸೊ ಅವ್ರು ವರ್ಕ್ ಮಾಡಿ ಬೇಸರಾಗಿ ಶನಿವಾರ ಐತಾರ ಸುಟ್ಟಿ ಇರ್ತವ, ಆ ಟೈಮಿಗೆ ಇಲ್ಲಿ ಬಂದು ಆರಾಮ್ ರೆಸಾರ್ಟ್ ಹೋಗಿ 2 ದಿನ ಇದ್ದು ಚಿಲ್ ಮಾಡಿ ಹೋಗ್ಬಿಡ್ತಾರೆ. ಸೊ ಆ್ಯಕ್ಚುಲಿ ಹಿರೇಕಲ್ ಲೇಕ್ ಅಂತೇಳಿ ಮೇನ್ ರೋಡ್ ಆ ಕಡೆ ಅದ. ಸೊ ಇದೊಂದು ಲೇಔಟ್ ಅದ. ಈ ಲೇಔಟ್ ಅಂದು ಒಳಗಿನ ನಿಲ್ತೆ ಶಾರ್ಟ್ಕಟ್ ರೂಟ್ ಇದು. ಅವಾಗಾದ್ರೂ ಇಲ್ಲಿ ಲೇಔಟ್ನೇ ಮುಂದೆ ಬರ್ಬೇಕಾದ್ರೆ ಮೊದಲು ಬಂದಾಗ. ಸೊ ಯಾಕಂದ್ರೆ ಅವಾಗ ವ್ಯೂ ಪಾಯಿಂಟ್ ನೋಡೋಕೆ ಬಂದಿವಿ ಇಲ್ಲಿ ಮೊದಲ. ಸೊ ಇಷ್ಟು ಭಾರಿದಲ್ಲಿ ಡೇ ಅದ ನೋಡ್ರೆ ಮಸ್ತ್ ಕಾಣ್ತದೆ ವ್ಯೂ ಪಾಯಿಂಟ್ ಮಾತ್ರ ಇಲ್ಲಿ. ಚಿಕ್ಕಮಂಗ್ಳೂರು ಅಂತ ಹೆಸರು ಅಷ್ಟೇ ನಾವು ಇರೋದು, ಚಿಕ್ಕಮಂಗ್ಳೂರು ಇರಲ್ಲ. ನಾವು ಬರೋದು ಚಿಕ್ಕಮಂಗ್ಳೂರು ತಿಳಿ ಬಂದಿರ್ತೇವೆ, ಬಟ್ ಇರೋದು ಮಾತ್ರ ಚಿಕ್ಕಮಂಗ್ಳೂರು ದಾಂಟ್ ಮುಂದೆ 10 ಕಿಲೋಮೀಟ್ರ್. ಈ ಥರನೇ ಹೋಮ್ ಸ್ಟೇ ಇಲ್ಲಿ. ಫುಲ್ ರೋಡ್ ನೋಡಿ ಹಂಗದ, ಆ ಕಡೆ ಈ ಕಡೆ ಫುಲ್ ಎಕ್ಸಾಕ್ಟ್ ಹುಲ್ಲ, ಸೆಂಟ್ರಿ ಇಷ್ಟೇ ರೋಡ, ಮಣ್ಣು ನಂಬದೇ ಕಾಣಿಸಲ್ಲ ಆ ದಂಡಿಗೆ. ಓನ್ಲಿ ಬಿದ್ದರು ಹುಲ್ಲಾಗೆ ಹೋಗ್ಬೇಕು ಡೈರೆಕ್ಟ್. ಒಂದೇ ಒಂದು ಬಸ್ ಹೊಟ್ಟು ರೋಡ್ ಅದ. ಹಾರಕತ್ತಿತ್ತು ಒಂದು ಸಾವನು ಇಟ್ಟಿಟ್ಟು ನೋಡ್ರಿ ಹೆಂಗೆ ಕಾಣ್ತದೆ. ಇಷ್ಟೇ ಸಂಧ್ಯಾಗ ಫುಲ್ ಫಾಗ್. ಇಲ್ಲಂತೂ ಏನೂ ಕಾಣಿಸಲ್ಲ ಯಾವಾಗ, ಫುಲ್ ಫಾಗ್. ಫ್ಲೈಟ್ ರೈಟ್ ದೆನ್ ಟರ್ನ್ ಲೆಫ್ಟ್. ಓಹೋ ಇಲ್ಲಿ ಬಂದೆ ನೋಡಪ್ಪ. ಸೊ ನಾವು ಹೋಗೋದು ಇಲ್ಲಿ ಈ ಕಡೆ ಹೋಗ್ಬೇಕು. ಹಿಂಗೆ ಸೀದಾ ಹೋದ್ರೆ ಗಿರಿಯಾದ್ರಿ ಹೋಮ್ ಸ್ಟೇ ಅಂತ ಬರ್ತಾವಲ್ಲಿ. ಸೊ ಇಲ್ಲದಲ್ಲ ಗಿರಿಯಾದ್ರಿ ಹೋಮ್ ಸ್ಟೇ. ಅವ್ರು ಹೆಂಗೆ ಬರ್ತಾರ ಅವರು. ಹಾಂ ನಡಿ ಬಾ. ಇಲ್ಲಿಂದ ಮತ್ತಿಲ್ಲಿ ರೋಡ್ ಅದಲ್ಲ, ಈ ರೋಡ್ಲೇ ಕೆಳಗೆ ಇಳಿಬೇಕಪ್ಪ. ಅದು ದೊಡ್ಡ ಮುಷ್ಕಿಲ್ದ ಇಲ್ಲಿ. ಈ ರೋಡ್ಲೇ ಕೆಳಗೆ ಇಳಿಬೇಕು. ಇದು ಆಫ್ ರೋಡ್ ನೋಡಿದೆ ಇಲ್ಲ, ಆಫ್ ರೋಡ್ ಅಂದ್ರೆ ಇದೆ ಕಿಲಾಕೆ ರೋಡ್ಗ ಗಿರಿಯಾದ್ರಿ ಹೋಮ್ ಸ್ಟೇ. ಆಫ್ ರೋಡ್ ಹಿಂಗೆ ಅಂದ್ರೆ ನಮ್ಮ ಹನುಮಂತೂರ, ಅದು ನಮ್ಮ ಕಲ್ಬುರ್ಗಿದವರೇ ಇವರು ಇಲ್ಲಿ ಈ ಹೋಮ್ ಸ್ಟೇ ನೋಡ್ಕೊಂಬೋರು. ಇದ್ರ ಓನರ್ನು ಆ್ಯಕ್ಚುಲಿ ಅವ್ರ ರಿಲೇಷನ್ನೇ ಹುಬ್ಳಿದವರು, ಬಟ್ ಉತ್ತರ ಕನ್ನಡದವ್ರೆ ಇದ್ರದ್ದು ಹೋಮ್ ಸ್ಟೇ ಓನರ. ಕೆಲಸ ಮಾಡೋರು ಎಲ್ಲ ನೋಡ್ಕೊಂಬೋರು ಎಲ್ಲನೇ ಹೊಸ ಮಂದಿ. ಯಾಕಂದ್ರೆ ನಾವು ಇರೋದು 11 ಮಂದಿಗೆ ಇದೇ ಸೆಟ್ ಆಗ್ತದೆ. ಸೊ ನಾವು ಈಗ ಗಿರಿಮಳೆ ಹೋಮ್ ಸ್ಟೇ, ಗಿರಿಯಾದ್ರಿ ಹೋಮ್ ಸ್ಟೇ. ಗಿರಿಮಳೆ ಐತಿ, ಗಿರಿಯಾದ್ರಿ ಮಠ. ಸೊ ಈ ಥರ ಒಂದು ಫುಲ್ಲೊಂದು ಫಸ್ಟಿಗೆ ಹಾಲ್ದಾಗೆ ಒಂದು 2 ಬೆಡ್ ಅವ. ಸೊ ವಾಟ್ರ್ ಬಾಟ್ಲ್ ಟ್ರೇಲಿ ವೈಫೈ ಅದ, ಸೋಫಾ ಒಂದು, ಈ ಕಡೆ ಒಂದು 3 ಬೆಡ್ಡಿಂದು ಫಸ್ಟ್ ಕ್ಲಾಸ, ಈ ಕಡೆ 2 ಬೆಡ್ಡಿಂದು, ಈ ಕಡೆ 3 ಬೆಡ್ಡಿಂದು. ಸೊ ಎಲ್ಲದಕ್ಕೆ ಅಟ್ಯಾಚ್ ಬಾತ್ರೂಮ್ ಅವ. ಫಸ್ಟ್ ಕ್ಲಾಸ್ ನೋಡ್ರಿ ಹೋಮ್ ಸ್ಟೇ ಅಂತಾರೆ. ಸೊ ಈಗ ಎಲ್ಲರೂ ಲಗೇಜ್ಗೆ ತಂದು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ, ಊಟ ಏನಿರ್ತದೆ ಅಂತ ಹೇಳ್ತೀವಿ ಆಮ್ಯಾಗ. ಸೊ ಅಲ್ಲಿ ತನ ಬಾಯ್. ಸೊ ಈಗ ಊಟ ಮಾಡಕ್ಕೆ ಹೊಂಟಿದ್ದು ಕೆಳಗೆ. ಸೊ ಆ್ಯಕ್ಚುಲಿ ಇದೊಂದು ಹೋಮ್ ಸ್ಟೇ ಅದಲ್ಲ, ಇದು ಹೋಮ್ ಸ್ಟೇ, ಇನ್ನೊಂದು ಹೋಮ್ ಸ್ಟೇ ಇವ್ರು ಹಿಂದೆ ಕೆಳಗೆ ಅದ. ಸೊ ಎರಡೂ ಅಟಚ್ ಅವ. ಸ್ವಲ್ಪ ಕೆಳಗೆ ಹೋಗ್ಬೇಕು ಅಲ್ಲಿ ಊಟ ಮಾಡೋಕೆ. ಅಲ್ಲಿ ಲೈಟ್ ಕಾಣುತ್ತಲ್ಲ ಅದು ಅಲ್ಲೇ ಅದ. ಸೊ ಕಿಚನ್ ಚಪ್ಪಲೊಂದು ಇಲ್ಲ, ಕಾಲ ನಡ್ಲುತ್ತಾವ, ಹಳ್ಳ ಅದರ ಬೇರೆ. ಮೊದಲೇ ನೆಂದವ್ ಕಾಲ, ನೆಂದಿ. ಸರ್ ನಮಸ್ಕಾರ. ಹೆಂಗದ್ರಿ? ಆರಾಮ್ ನೋಡ್ರಿ, ನೀವು ಆರಾಮಿದ್ದೀರ? ಆರಾಮಿದ್ದೀರಿ? ಹೆಂಗಿತ್ತು ಟ್ರೆಕ್ಕಿಂಗ್ ಎಲ್ಲ ಫಸ್ಟ್ ಕ್ಲಾಸ್, ಮಸ್ತ್ ಇತ್ತು ಪೂರ. ಫುಲ್ ನಿಮ್ದು ಮಳೆಗಾಲ ಫುಲ್ ಚೇಂಜ್ ಆಗ್ಬಿಟ್ಟು ಪೂರ. ಬರ್ರಿ. ಯಾವ್ದು ಪಲ್ಯ ಇದು? ಸೋಯಾಬೀನ್, ಗೋಬಿ, ಸಾಂಬಾರು. ಓಕೆ ಬಸ್ ಸಾಕು. ಸೊ ಈಗ ಊಟ ಮಾಡಿ ರೂಮಿಗೆ ಬಂದೇವೆ. ನಾವು ಊಟ ಮಾಡಿ ಬಂದಿಲ್ಲ, ಸ್ವಲ್ಪ ನಮಗೆ ರೆಸ್ಟ್ ಬೇಕಾಗ. ಸೊ ನಿನ್ನೆ ಹಿಡ್ದಾಯ್ತು, ಊಟ ಮಲಗಿ ಹೆಚ್ಚಿಗೆ ನಿದ್ದೆ ಆಗಿದ್ದಿಲ್ಲ. ಸೊ ಈಗ ಮುಂದ್ಕೊಂಡು ಮುಂಜೆ ಆರಾಮ್ ಯಾವಾಗ ಬಕ್ಕದಾಗ ಹೇಳ್ತೀನಿ ಅಂತ. ಸೊ ಓಕೆ ಬಾಯ್. ಮತ್ತೊಂದು ಸೊ ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಎಲ್ರಿಗೂ ನಮಸ್ಕಾರ, ಗುಡ್ ನೈಟ್.